ಒಂದು ಕಾಲದಲ್ಲಿ ಪ್ರಾಚೀನ ಚೀನಾದಲ್ಲಿ 3 ಹಳೆಯ ಸನ್ಯಾಸಿಗಳು ವಾಸಿಸುತ್ತಿದ್ದರು. ಅವರ ಹೆಸರುಗಳು ಇಂದು ನೆನಪಿಲ್ಲ. ಅವರು ಅವುಗಳನ್ನು ಯಾರಿಗೂ ಬಹಿರಂಗಪಡಿಸದ ಕಾರಣ ಚೀನಾದಲ್ಲಿ ಅವರನ್ನು 3 ನಗುವ ಸನ್ಯಾಸಿಗಳು ಎಂದು ಕರೆಯಲಾಗುತ್ತದೆ. ಅವರು ಯಾವಾಗಲೂ ಒಟ್ಟಿಗೆ ಪ್ರಯಾಣಿಸುತ್ತಾರೆ ಮತ್ತು ನಗುವುದನ್ನು ಬಿಟ್ಟು ಬೇರೇನೂ ಮಾಡಲಿಲ್ಲ. ಅವರು ಒಂದು ಹಳ್ಳಿ ಅಥವಾ ಪಟ್ಟಣವನ್ನು ಪ್ರವೇಶಿಸಿದರು ಮತ್ತು ಅದರ ಮುಖ್ಯ ಚೌಕದ ಮಧ್ಯದಲ್ಲಿ ನಿಂತರು ಮತ್ತು ನಿಧಾನವಾಗಿ ನಗಲು ಪ್ರಾರಂಭಿಸಿದರು. ಆದರೆ ಖಂಡಿತವಾಗಿಯೂ ಅಲ್ಲಿ ವಾಸಿಸುತ್ತಿದ್ದ ಮತ್ತು ಕೆಲಸ ಮಾಡುವ ಜನರು ಮತ್ತು ದಾರಿಹೋಕರು ವಿರೋಧಿಸಲು ಸಾಧ್ಯವಾಗಲಿಲ್ಲ, ಒಂದು ಸಣ್ಣ ನಗುವ ಗುಂಪು ರೂಪುಗೊಳ್ಳುವವರೆಗೆ ನಗುವುದನ್ನು ಪ್ರಾರಂಭಿಸಲು. ಅಂತಿಮವಾಗಿ ಆ ನಗುವು ಇಡೀ ಹಳ್ಳಿಗೆ ಅಥವಾ ಪಟ್ಟಣಕ್ಕೆ ಹರಡಿತು. ಅದು 3 ಹಳೆಯ ಸನ್ಯಾಸಿಗಳು ಮುಂದಿನ ಹಳ್ಳಿಗೆ ತೆರಳಿದಾಗ ಅವರ ನಗು ಅವರ ಏಕೈಕ ಪ್ರಾರ್ಥನೆಯಾಗಿತ್ತು, ಏಕೆಂದರೆ ಅವರು ಯಾರೊಂದಿಗೂ ಮಾತನಾಡಲಿಲ್ಲ, ಅವರು ಅದನ್ನು ರಚಿಸಿದರು. ಪರಿಸ್ಥಿತಿ: ಚೀನಾದಾದ್ಯಂತ ಅವರು ಪ್ರೀತಿಸಲ್ಪಟ್ಟರು ಮತ್ತು ಗೌರವಿಸಲ್ಪಟ್ಟರು. ಜನರು ಅಂತಹ ಆಧ್ಯಾತ್ಮಿಕ ಶಿಕ್ಷಕರನ್ನು ಮೊದಲು ತಿಳಿದಿರಲಿಲ್ಲ ಅಥವಾ ಅವರು ಸಂವಹನ ಮಾಡಿದ ನಂತರ ಜೀವನವನ್ನು ನಗುವ ಒಂದು ದೊಡ್ಡ ಅವಕಾಶವಾಗಿ ತೆಗೆದುಕೊಳ್ಳಬೇಕು ಎಂದು ತೋರಿದ ನಂತರ ಅವರು ಕೆಲವು ರೀತಿಯ ಕಾಸ್ಮಿಕ್ ಜೋಕ್ ಅನ್ನು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಅವರು ಅನೇಕ ವರ್ಷಗಳ ಕಾಲ ಪ್ರಯಾಣಿಸಿದರು ಮತ್ತು ನಗುತ್ತಿದ್ದರು ಮತ್ತು ಚೀನಾದಾದ್ಯಂತ ಸಂತೋಷ ಮತ್ತು ಸಂತೋಷವನ್ನು ಹರಡಿದರು. ಒಂದು ದಿನದವರೆಗೆ ಉತ್ತರ ಪ್ರಾಂತ್ಯದ ನಿರ್ದಿಷ್ಟ ಹಳ್ಳಿಯಲ್ಲಿದ್ದಾಗ ಅವರಲ್ಲಿ ಒಬ್ಬರು ಸತ್ತರು, ಜನರು ಆಘಾತಕ್ಕೊಳಗಾದರು ಮತ್ತು ದೂರದಿಂದ ಓಡಿ ಬಂದರು. ಆ ದಿನ ಈ ನಾಟಕೀಯ ಘಟನೆಗೆ ಇತರ 2 ಸನ್ಯಾಸಿಗಳ ಪ್ರತಿಕ್ರಿಯೆಯನ್ನು ವೀಕ್ಷಿಸಲು ಅವರು ದುಃಖವನ್ನು ತೋರಿಸುತ್ತಾರೆ ಅಥವಾ ಅಳುತ್ತಾರೆ ಎಂದು ಅವರು ನಿರೀಕ್ಷಿಸುತ್ತಿದ್ದರು. ಮತ್ತು ಇಡೀ ಗ್ರಾಮವು ಸ್ಥಳಕ್ಕೆ ಬಂದಿತು. ಅಲ್ಲಿ 3 ಸನ್ಯಾಸಿಗಳು 2 ಜೀವಂತವಾಗಿದ್ದರು ಮತ್ತು ಒಬ್ಬರು ಸತ್ತರು, ಆದರೆ ಉಳಿದ 2 ಸನ್ಯಾಸಿಗಳು ಮಾತ್ರ ಗಟ್ಟಿಯಾಗಿ ನಗುತ್ತಿದ್ದರು. ಅವರು ನಗುತ್ತಿದ್ದರು ಮತ್ತು ನಗುತ್ತಿದ್ದರು ಮತ್ತು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ನಂಬಿಕೆಯಲ್ಲಿ ಈ ದೃಶ್ಯಕ್ಕೆ ಸಹಾಯ ಮಾಡುವ ಕೆಲವು ಒಳ್ಳೆಯ ಜನರು ಅವರ ಬಳಿಗೆ ಬಂದು ಅವರನ್ನು ಕೇಳಿದರು, ಅವರು ಏಕೆ ಆಗಲಿಲ್ಲ, ತಮ್ಮ ಸತ್ತ ಸ್ನೇಹಿತನ ಬಗ್ಗೆ ದುಃಖಿಸುತ್ತಾ. ಮತ್ತು ಒಂದು ಬಾರಿ ಸನ್ಯಾಸಿಗಳು ನಿಜವಾಗಿ ಪ್ರತಿಕ್ರಿಯಿಸಿದರು, ಏಕೆಂದರೆ ನಿನ್ನೆ ನಿಮ್ಮ ಹಳ್ಳಿಗೆ ಹೋಗುವಾಗ ನಮ್ಮಲ್ಲಿ ಯಾರೋ ಇತರರನ್ನು ಸೋಲಿಸಿ ಮೊದಲು ಸಾಯುತ್ತಾರೆ ಎಂದು ಅವರು ಪಂಥವನ್ನು ಪ್ರಸ್ತಾಪಿಸಿದರು ಮತ್ತು ಈಗ ಅವರು ಹಳೆಯ ರಾಕ್ಷಸನನ್ನು ಗೆದ್ದರು. ಅವರು ಸತ್ತವರನ್ನು ತೊಳೆಯಲು ಮತ್ತು ಶವಸಂಸ್ಕಾರದ ಚಿತಾಗಾರದ ಮೇಲೆ ಹಾಕುವ ಮೊದಲು ಬಟ್ಟೆಗಳನ್ನು ಬದಲಾಯಿಸಲು ಅಗತ್ಯವಾದ ಸಂಪ್ರದಾಯವನ್ನು ಸಿದ್ಧಪಡಿಸಿದರು. ಆದರೆ ಹಳೆಯ ಸನ್ಯಾಸಿ ಅವರು ಒಂದು ದಿನವೂ ಕೊಳಕು ಇಲ್ಲದ ಕಾರಣ ಹಳೆಯ ಬಟ್ಟೆಗಳನ್ನು ಅವನ ಮೇಲೆ ಬಿಡಲು ಸ್ಪಷ್ಟವಾಗಿ ಕೇಳಿದರು. ನನ್ನ ನಗುವಿನ ಮೂಲಕ ಈ ಪ್ರಪಂಚದ ಯಾವುದೇ ಕೊಳಕು ನನ್ನನ್ನು ತಲುಪಲು ನಾನು ಎಂದಿಗೂ ಅನುಮತಿಸಲಿಲ್ಲ. ಅವನ ಒಡಂಬಡಿಕೆಯು ಹೀಗೆ ಹೇಳುತ್ತದೆ, ಅವನು ಬರುವಾಗ ಅವನು ಧರಿಸಿದ್ದ ಬಟ್ಟೆಗಳೊಂದಿಗೆ ಮುದುಕನ ದೇಹವನ್ನು ಚಿತೆಯ ಮೇಲೆ ಇರಿಸಲಾಯಿತು ಮತ್ತು ಬೆಂಕಿ ಹೊತ್ತಿಕೊಂಡು ಅವನ ಬಟ್ಟೆಗಳನ್ನು ನೆಕ್ಕಲು ಪ್ರಾರಂಭಿಸಿತು. ಎಲ್ಲರೂ ಆಶ್ಚರ್ಯಚಕಿತರಾದರು. ಇದ್ದಕ್ಕಿದ್ದಂತೆ 100 ಬಣ್ಣಗಳ ಪಟಾಕಿಗಳು ಹೋದವು ಮೇಲೆ ಮತ್ತು ಕೆಳಗೆ ಮತ್ತು ಎಲ್ಲಾ ದಿಕ್ಕುಗಳಿಗೆ ಸ್ಫೋಟಿಸಿತು ಮತ್ತು ಅಂತಿಮವಾಗಿ ಅಲ್ಲಿ ನೆರೆದಿದ್ದ ಜನರು ಕೂಡ 2 ಬುದ್ಧಿವಂತರ ನಗೆಯನ್ನು ಸೇರಿಕೊಂಡರು. ನೀವು ಜೀವನದಲ್ಲಿ ನೋಡುತ್ತೀರಿ, ನಿಮ್ಮ ಜೀವನದಲ್ಲಿ ಬಹುಶಃ ನಾವು ಇಲ್ಲಿದ್ದೇವೆ. ಈ ಭೂಮಿಯ ಮೇಲೆ ಇರುವ ಏಕೈಕ ಕಾರಣವೆಂದರೆ ನಾವು ನಗಬಹುದು ಮತ್ತು ನಗಬಹುದು ಮತ್ತು ಎಂದಿಗೂ ಸಂತೋಷ ಮತ್ತು ನಗುವನ್ನು ಅನುಭವಿಸುವುದನ್ನು ನಿಲ್ಲಿಸಬಹುದು. ಆದ್ದರಿಂದ ಮುಂದಿನ ಬಾರಿ ನೀವು ಸಮಸ್ಯೆಯನ್ನು ಎದುರಿಸುತ್ತೀರಿ, ನೋಡಿ ಕನ್ನಡಿ ಮತ್ತು ಸಮಸ್ಯೆಯನ್ನು ನಗುವುದು ದೂರ ಮಾಡಿ, ಏಕೆಂದರೆ ನಿಮ್ಮ ಸಂತೋಷವು ನಿಮ್ಮನ್ನು ಜೀವಂತಗೊಳಿಸುತ್ತದೆ. ಇದು ಕರೇಜ್ ಟು ಆಕ್ಟ್ ಮೋಟಿವೇಶನ್. ಕಥೆಗಳು